ಹ್ಮ್. ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ತಾವು ಹೇಳ್ದಂಗೆ RBI DCC ಬ್ಯಾಂಕಿಗೆ 2 ಲಕ್ಷ ರೂಪಾಯಿ ದಂಡ ಹಾಕಿದೆ. ಅದು ಭಾಳ ಸುದ್ದಿ ಚರ್ಚೆ ದಿನನಿತ್ಯ. ಆದರೆ ಯೂಟ್ಯೂಬರು ಅವರು ಎಲ್ಲರೂ ಏನಾರು ಕಮೆಂಟ್ ಮಾಡೋದು ಬ್ಯಾಂಕಿಗೆ ದಂಡ ಹಾಕಿದೆ. ಆದರೆ ನಂದೊಂದು ಬೆಳಗಾವಿ ಜಿಲ್ಲೆ ಜನತೆಗೆ ಒಂದು ವಿನಂತಿ, ಯಾವುದೋ ಒಂದು ವಿಚಾರ ಬಂದಾಗ ಏನಿದೆ ಅದರ ಅಳೆದು ತೂಕ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದಂತಾನೆ. ಯಾಕಂದ್ರೆ ಇದು ದಂಡ ಏನು ವಿಧಿಸಿದಾರಲ್ಲ ರೀ, ಇದು ಅಣ್ಣಾಸಾಬ್ ಜೊಲ್ಲೆ ಆಯಿತು ಅಥವಾ ಅಪ್ಪಾಸಾಬ್ ಕುಲಗೋಡೆ ಅಧ್ಯಕ್ಷರಾದಾಗಿನ ದಂಡಲ್ಲಿದು 19ನೇ ಇಸ್ವಿಯಲ್ಲಿ ಸನ್ಮಾನ್ಯ ಅವತ್ತಿನ ಅಧ್ಯಕ್ಷರ ಅಂದರೆ ಬ್ಯಾಂಕ್ ಉಳಿಸಿನ ತೇಳಿ ಭಾಳ ದೊಡ್ಡದಾಗಿ ಹೇಳ್ತಾರೆ, ಸನ್ಮಾನ್ಯ ರಮೇಶ್ ಕತ್ತಿ ಅವರ ಅಧ್ಯಕ್ಷರು 2019ರಲ್ಲಿ. ಅವಾಗ ಅವ್ರ ಅಧ್ಯಕ್ಷರಿದ್ದಾಗ ಪಂಚನಗೌಡ ದ್ಯಾಮನಗೌಡ ಅಂತೇಳಿ ಒಬ್ಬ ಬೋರ್ಡ್ ಡೈರೆಕ್ಟ್ರಿಗೆ ಆಮ್ಯಾಗ 3 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರು, 3 ಕೋಟಿ ಸಾಲ ಕೊಟ್ಟಿದ್ರು. ಅದಾದ ಕೃಷ್ಣ ಅನಗೋಳ್ಕರ್ ಅನ್ನೋ ಒಬ್ಬ ಬೋರ್ಡ್ ಡೈರೆಕ್ಟ್ರಿಗೆ 60 ಲಕ್ಷ ರೂಪಾಯಿ ವೆಹಿಕಲ್ ತೊಗೊಳಗೆ ಸಾಲ ಕೊಟ್ಟಿದ್ರು. ಆಮ್ಯಾಗ ಬೋರ್ಡ್ ಆಫ್ ಡೈರೆಕ್ಟ್ರು ಯಾರೂ ಸಾಲ ತೊಗೋಬಾರ್ದಂತೇಳಿ ರೂಲ್ಸ್ ಇದೆ. ಆದರೂ ಹಿಂದಿನ ಅಧ್ಯಕ್ಷ ರಮೇಶ್ ಕತ್ತಿ ಅವರಿಬ್ಬರಿಗೂ ಬೋರ್ಡ್ ಆಫ್ ಡೈರೆಕ್ಟರ್ ಒಬ್ಬರಿಗೆ 3 ಕೋಟಿ ಒಬ್ಬರಿಗೆ 60 ಲಕ್ಷ ಸಾಲ ಕೊಟ್ಟದಕ್ಕೆ ನಮಗೂ ಅಂದ್ರೆ 1 ಲಕ್ಷ ರೂಪಾಯಿ ದಂಡ RBI ಹಾಕಿದೆ. ಅಂದರೆ 2019ರಲ್ಲಿ ರಮೇಶ್ ಕತ್ತಿ ಅವ್ರು ಮಾಡಿದಕ್ಕೂ ಇವತ್ತು ನಮಗೆ ದಂಡ ಬಿತ್ತು. ಇದು ಒಂದು. ಎರಡನೇದು UK ವೆಂಚರ್ ಅಂದ್ರೆ ನಿಖಿಲ್ ಕತ್ತಿ ಅವ್ರು ಏನೋ ಒಂದು ಮಾಲ್ ಕಟ್ಟಾತಾರಲ್ಲ ದೊಡ್ಡದ್ರಿ ಬಾಕ್ಸೈಟ್ ರೋಡಲ್ಲಿ, ಅದಕ್ಕೆ 97 ಕೋಟಿ ಸಾಲ ಅವಾಗ ರಮೇಶ್ ಕತ್ತಿ ಅವ್ರು ಅಂದ್ರೆ ಮೋಸ್ಟ್ಲಿ 22ನೇ ಇಸ್ವಿಯಲ್ಲಿ ಅವ್ರ ಅಧ್ಯಕ್ಷ ಇದ್ದಾಗ 97 ಕೋಟಿ ಸಾಲ ಕೊಟ್ಟರು ಅವರು. ಅವಾಗ ಸಾಲ ಕೊಟ್ಟಾಗ ಅವ್ರು ಹೇಳ್ತಾರೆ, ಯಾಕಂದ್ರೆ ಕಮರ್ಷಿಯಲ್ಲು ಇಷ್ಟು ಇರಬೇಕು, ರೆಸಿಡೆನ್ಷಿಯಲ್ ಇಷ್ಟು ಇರಬೇಕಂತ ರೂಲ್ಸ್ ಇದೆ. ಆ ರೂಲ್ಸನ್ನು ವೈಲೇಟ್ ಮಾಡಿಕೊಟ್ಟಂದ್ರೆ ಅಲ್ಲಿ ಅಂದರೆ ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿ ಅವರು, ರೆಸಿಡೆನ್ಷಿಯಲ್ ಜಾಸ್ತಿ ಮಾಡಬೇಕಾಯ್ತು, ನೀವು ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿ, ಅದಕ್ಕೆ 50,000 ರೂಪಾಯಿ RBI ದಂಡ ಹಾಕಿತು. ಇನ್ನು ಮೂರನೇ ವಿಷಯ, ಗೋಲ್ಡ್ ಲೋನ್ಗೆ ಇವರೆಲ್ಲ ಗೋಲ್ಡ್ ಲೋನ್ ಕೊಡ್ತಿದ್ರು. ಗೋಲ್ಡ್ ಲೋನ್ ಕೊಟ್ಟಾಗ ಒಂದ್ಸಲ ಗೋಲ್ಡ್ ಲೋನ್ 2 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದನ್ನು ಹಂತ ಹಂತವಾಗಿ ನೀವು ಕಂತು ವೈಸ್ ವಸೂಲಿ ಮಾಡ್ಬೇಕಾದ್ರೆ ರೂಲ್ಸ್ ಇದೆ. ಇವರು ಈ ವರ್ಷ ಕೊಡ್ತಿದ್ರು, ಮುಂದಿನ ವರ್ಷ ಡೈರೆಕ್ಟ್ 2 ಲಕ್ಷ ವಸೂಲಿ ಮಾಡ್ತೀವಿ. ವಸೂಲಿ ಆಗಿದೆ ಇಲ್ಲ ಅಂತಲ್ಲ, ವಸೂಲಿ ಹಂಗೆ ಮಾಡಿಬಿಟ್ಟು ತೊಗೊಂಡಕ್ಕೆ ಅವಾಗ ನೀವು ಹಂತ ಹಂತವಾಗಿ ಅಂದ್ರೆ ಕಂತನ್ನು ನೀವು ತುಂಬ್ಕೋಬೇಕಾಯ್ತು. ಡೈರೆಕ್ಟ್ 1 ವರ್ಷಕ್ಕೆ ತುಂಬ್ಕೋ, ಅದಕ್ಕೆ 50,000 ರೂಪಾಯಿ ದಂಡ ಆಯಿತು. ಅಂದರೆ ಇದನ್ನು ಸನ್ಮಾನ್ಯ ರಮೇಶ್ ಕತ್ತಿ ಅವರು ಅವಾಗ ಕೊಟ್ಟಿದಂಥ ಸಾಲ ರೂಲ್ಸ್ ವೈಲೇಟ್ ಆಗೈತೆ ಅಂತೇಳಿ ರಮೇಶ್ ಕತ್ತಿ ಅವರಿಂದ ಕೊಟ್ಟ ಲೋನ್ಗೆ ಇವತ್ತು ನಮಗೆ ದಂಡ ಆಗಿದೆ. ಆಡಿಟ್ ಆಗ್ತೈತಿ, 24ರಲ್ಲಿ ಆಗೈತಿ ಅದು ಆಡಿಟ್, RBI ಆಡಿಟ್ ಆಗಿ ನೀವು ಕೊಟ್ಟದ್ದು ತಪ್ಪು ಅಂತೇಳಿ ದಂಡ ನಮಗೆ ಬಿದ್ದೈತೆ. ಅದಕ್ಕೆ ದಯಮಾಡಿ ಈ ಜನತೆಗೆ ನಾವು ವಿನಂತಿ ಮಾಡ್ಕೋತೀನಿ, ಯಾವುದೇ ವಿಷಯ ಬಂದ್ರೆ ಏನು ಅಣ್ಣಾಸಾಬ್ ಜೊಲ್ಲೆ ಅವರು ಅಪ್ಪಾಸಾಬ್ ಕುಲಗೋಡೆ ಬ್ಯಾಂಕ್ ಅಧ್ಯಕ್ಷರಾಗಿ ದಂಡ ಬಿತ್ತತ್ತಲ್ಲ, ನಾವು ಇವ್ರು ಯಾರೂ ತಪ್ಪು ಮಾಡಿಲ್ಲ, ಭಾಳ ಕ್ಲೀನಾಗಿ ಬ್ಯಾಂಕ್ ನಡೆಸತ್ತಾರು. ಹಿಂದೆ ಅವರ 3 ವಿಷಯದಾಗ ರಮೇಶ್ ಕತ್ತಿ ಅವ್ರು ತಪ್ಪು ಮಾಡಿದಕ್ಕೆ RBI ದಂಡ ಬಿದ್ದಿದೆ. ಇವತ್ತು ನಾವು ಅಣ್ಣಾಸಾಬ್ ಜೊಲ್ಲೆ ಅವ್ರೇನು ಬ್ಯಾಂಕ್ ನಡೆಸತ್ತು, ಈಗ ಯಾವ ದಂಡ ಬಿದ್ದಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಜನತೆ ಅರ್ಥ ಮಾಡ್ಕೋಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀನಿ.